ಶುಭಾಶಯಗಳು. ಅಮ್ಮ ಲಕ್ಷ್ಮಿ ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ. ನಮ್ಮ ಮನೆಯಲ್ಲಿ ಅಂದರೆ ಕೆಲವರಿಗೆ ಗೊತ್ತಿರುತ್ತೆ, ನಮ್ಮ ಅತ್ತೆ ಮನೆ ಕೆಳಗಡೆ ಇದೆ, ನಾವು ಫಸ್ಟ್ ಫ್ಲೋರಲ್ಲಿದ್ದೀವಿ. ನಮ್ಮ ಅತ್ತೆ ಮನೇಲಿ ಮತ್ತು ನಮ್ಮ ಮನೇಲಿ ಯಾವ ರೀತಿ ಲಕ್ಷ್ಮಿ ಕೂರಿಸಿದ್ದೆ, ಯಾವ ರೀತಿ ರೆಡಿ ಮಾಡಿದ್ದೆ ಅಂತ ಇವಾಗ ಏನು ನೋಡ್ತಾ ಇದ್ದೀರೋ ಇದು ನಮ್ಮ ಮನೇಲಿ ಲಕ್ಷ್ಮಿ ಅಮ್ಮ ಇಟ್ಟಿದ್ದೀವಲ್ಲ, ಅದರಿಂದ ಸಿಂಪಲ್ಲಾಗಿ ನಾನು ಅಮ್ಮನಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿರೋದು ಇದು ನಮ್ಮ ಮನೇಲಿ. ನೆಕ್ಸ್ಟು ಇದ್ರ ನೆಕ್ಸ್ಟ್ ಬರುತ್ತಲ್ಲ, ಅದು ನಮ್ಮ ಅತ್ತೆ ಮನೇಲಿ ರೆಡಿ ಮಾಡಿರೋದು. ಹೇಗೆ ಬಂದಿದೆ ಅಮ್ಮನ ಅಲಂಕಾರ ಅಂತ ಕಮೆಂಟ್ ಮಾಡಿ ಚೆನ್ನಾಗಿ ಮಾಡಿದ್ದೀರ ಅಂತ. ಮತ್ತು ನೀವೆಲ್ಲ ಹೇಗೆ ಹಬ್ಬದ ಸೆಲೆಬ್ರೇಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಹಬ್ಬದೂಟ ನಾನು ಏನೇನು ಮಾಡಿದ್ದೆ ಅಡುಗೆ ಅಂತ ಕೂಡ ಇದೇ ವಿಡಿಯೋದಲ್ಲಿದೆ. ನಮ್ಮಮ್ಮ, ನಮ್ಮ ಅಕ್ಕ, ಅಕ್ಕನ ಮಗಳು ಎಲ್ಲರೂ ಕೂಡ ಬಂದಿದ್ದರು, ಅದು ಕೂಡ ವಿಡಿಯೋದಲ್ಲಿದೆ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿದೆ ಅಮ್ಮ ವರಮಹಾಲಕ್ಷ್ಮಿ ಹಬ್ಬದ ಊಟ? ತುಂಬ ಚೆನ್ನಾಗಿದೆ ಅಮ್ಮ. ಇಷ್ಟ ಆಯ್ತಾ? ಇಷ್ಟ ಆಯಿತು, ಚೆನ್ನಾಗಿದೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದು ಮಾಡಲಿ. ಹೆಂಗೈತಪ್ಪ ಊಟ? ಚೆನ್ನಾಗಿದೆ, ಬನ್ನಿ ಊಟ ಮಾಡೋಣ. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಆರ್ಥಿಕ ಶುಭಾಶಯಗಳು. ಏನಲ್ಲೇ ದೇವ್ರ ಮುಂದೆ ಎಲ್ಲ ಇಟ್ಕೊಂಡು ಕೂತಿದ್ದಾರೆ ಅಂತ ಅಂದ್ಕೊಂಡು, ನಮ್ಮನೆ ತುಂಬ ಚಿಕ್ಕದು, ಅದರಿಂದ ಎಲ್ಲ ಅಲ್ಲೇ ಇಟ್ಕೊಂಡು ಊಟ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಹೇಗಿದೆ ರೀ ಹಬ್ಬದ ಅಡುಗೆ? ಸೂಪರ್. ಹಾಂ, ಸೂಪರ್. ಚೆನ್ನಾಗಿದೆಯಾ? ಸೂಪರ್. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಹೇಗಾಯ್ತು? ಸೂಪರ್ ಆಗೈತು. ಸೂಪರ್ ಆಯ್ತಲ್ಲ? ವರಮಹಾಲಕ್ಷ್ಮಿ ಆಸೆಗಳು ಶುಭಾಶಯಗಳು GKS ಕನ್ನಡ ವತಿಯಿಂದ. ಸರಿ, ಊಟ ಮಾಡಿ. ಬಾರಮ್ಮ